ಅದಲ್ಲ ದೇವರ ಕೂಡದು ಕೊಡೋದು ಆ ರೀತಿಯಲ್ಲೆಲ್ಲ ಅಲ್ಲ. ನೀ ನನ್ನನ್ನು ಮದುವೆಯಾಗ ಬಯಸಿದ ನಾನು ನಿನ್ನನ್ನು ಮದುವೆ ಆಗುತ್ತೇನೆ. ನಾನು ಏನ್ ಮಾಡ್ಬೇಕು? ನಾನು ಹೇಳಿದ ಮಳೆ ತರಿಸ್ಲಾ? ಮಳೆ ತರಿಸ್ಲಾ? ಮೇಘ ಮಂದಾರ ಗಾನ ಹಾಡ್ತೀಯ, ರಾಗ ಹಾಡ್ತೀನಿ ನೀನು. ಅವನು ನಾಟ್ಯ ಮಾಡಿ ಮಳೆ ತರಿಸ್ಬಿಡ್ತೇನೆ. ಇಲ್ಲ ಇಲ್ಲ, ಅದು ನಾಟ್ಯ ಮಾಡಿ ಬರೋದಲ್ಲ, ಗಾನ ಹಾಡಿದ್ರೆ ಬರ್ತದೆ. ಗಾನ ಅವ್ರು ಮೇಘ ಮಲ್ಲಾರ ಅಂತ ಒಂದು ರಾಗ ಉಂಟ. ನಾನಾ ರಾಗ ಹಾಕಿದ್ರೆ ರೋಗ ಶುರು ಆಗ್ತದೆ. ಅದೆಲ್ಲ ಬೇಡ, ಅದೆಲ್ಲ ಬೇಡ. ನಾಳೆಯ ದಿವಸ ನಾನು ಏನು ಹೇಳ್ತೇನೆ ಆ ಕೆಲಸಗಳನ್ನು ನನಗೆ ಅನುಕೂಲ ಆಗುವ ಹಾಗೆ ನೀವು ಮಾಡಿಕೊಂಡು ಬರ್ಬೇಕು. ನೀನು ಯಾರ ತಲೆ ತೆಗೆಯನು? ಸಾವಿರ ತಲೆ ತೆಗಿತಾರೆ. ನಮಗೆ ರಕ್ತ ಕಾಣಿದ್ರೆ ನಿದ್ರೆ ಬರುವುದಿಲ್ಲ. ನನ್ನ ಅಂತರಂಗವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡೆ ನೀನು. ಅದೇ ಪ್ರಿಯತಮೆ, ದೇವರಾಣೆ ಮಾಡಿ ಹೇಳ್ತೇನೆ. ಬರೀ ಕೊಂದೇ ಬದುಕ್ತಾವ ನಾನು. ಅದೆಲ್ಲ ಬೇಡ, ದೇವರಾಣೆ ಎಲ್ಲ ಬೇಡ. ದೇವರಾಣೆ ಹಾಕುವ ಸತ್ಯ ಹೇಳುದಿಲ್ಲ. ಹಾಗಲ್ವೇ? ನಾ ಸತ್ಯ ಹೇಳುದ್ರಿಂದ ಹಾಗಾದ್ರೆ ನಾಳೆಯ ದಿವಸ ಬಹುದೊಡ್ಡ ಕೆಲಸವನ್ನು ನಿನಗೆ ಒಪ್ಪಿಸ್ತೇನೆ. ಕೆಲಸ? ಹೌದೌದು, ಸಣ್ಣ ಕೆಲಸ ಆಗಲಿಕ್ಕಿಲ್ಲ. ಇಲ್ಲ, ದೊಡ್ಡದೇ ಸಾಮರ್ಥ್ಯ ಪ್ರದರ್ಶನ ಮಾಡುವಂತ ಕೆಲಸ. ಒಂದ ಯಾರ್ದಾರು ಒಂದು ತಲೆ ತೆಗೆಯುವುದು, ಒಂದೆಲ್ಲ ಲೆಕ್ಕಕ್ಕಿಲ್ಲ. ಅಲ್ದ್ರೆ ಎರಡು ಒಟ್ಟಿಗೆ ತೆಗೆದು ತೊಂದ್ರೆ ಇಲ್ಲ. ಎರಡು ನಾಲ್ಕು ಹೌದಲ್ಲ? ಹಾಗೆ ಅಂತ ಕೆಲಸ ಹೇಳಿದ್ರು ನೋಡ್ತಾ ಇದ್ದಾಗೆ ನೋಡ್ತಾ ಇದ್ದಾಗೆ ನೋಡ್ತಾ ಹೋಯ್ತಂತ ಇವ್ರದ್ದು. ಹಾಗೆ ಅಂತದಲ್ಲ ಹಾಗೆ ಮಾಡಿದ ಮಾಡ್ತಾ ಇರುದಲ್ಲ. ನಾ ಹೇಳಿದಲ್ಲಿ ಕೇಳಿಕೊಂಡಿರ್ಬೇಕು. ನಿನ್ನನ್ನೇ ಮದುವೆ ಆಗುದು. ಆಮೇಲೆ ಸತ್ಯ ಇಲ್ಲ. ಏನು ಎಂತ ಹೇಳಿದ್ರು ಮಾಡ್ತೇನೆ. ಸುಮ್ಮನೆ ಪ್ರಾರಂಭ ಆಯ್ತು ನಿಮ್ಮತ್ತೆ. ಹೌದಲ್ಲ? ನಿನ್ನನ್ನೇ ಆಗುದು, ನಾನು ನಿನ್ನನ್ನೇ ಮದುವೆ ಆಗುದು. ನಾನು ಹೇಳಿದ ಕೆಲಸ ಮಾಡ್ಬೇಕು. ನೀನ್ ಎಂತ ಹೇಳಿದ್ರು ಯಾರು ಕೊಲ್ಲಬೇಕು, ಯಾರು ಮಲ್ಕೊಂಡಿದ್ರು ಹೊಡಿಬೇಕು ಅಂತ ಹೇಳ್ತೇನೆ. ಮಲ್ಕೊಂಡಿದ್ದವರು ಬೇಡ, ಹೊಡೆದು ಮಲಗಿಸ್ಬೇಕು. ಮಲಗಿದವರಿಗೆ ಹೊಡೆಯುವುದಲ್ಲ, ಹೊಡೆದು ಮಲಗಿ. ಹೌದಾ? ಗೊತ್ತಾಯ್ತಲ್ಲ? ನೋಡು.